ಬಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಮಗ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ ಸ್ಟ್ರೈಟ್ ಅವೇ. ಅಂಬಟಿ ರಾಯುಡು ಅವರು ಒಂದು ಸ್ಟೇಟ್ಮೆಂಟ್ ಹಾಕೊಟ್ಟಿದ್ದಾರೆ ಮಗ. ಅಂಬಟಿ ರಾಯುಡು ಹೇಳ್ತಾರೆ, ಮುಂಬೈ ಇಂಡಿಯನ್ಸ್ ಅವರು ಇಷ್ಟು ಹುಚ್ಚು ನಾಯ ಓಡಿಸ್ಕೊಂಡಂಗೆ ಹೀನಾಯವಾಗಿ ವಾಂಚಿಸ್ಕೊಂಡಿರೋದು ನನ್ನ ಜೀವನದಲ್ಲೇ ನೋಡಿಲ್ಲ ಗುರು ನಾನು ಅಂತ. ಯಾರು ನೋಡಿರಲ್ಲ, IPL ಅಲ್ಲೇ ಯಾರು ಓಡಿಸ್ಕೊಂಡಿಲ್ಲ ಈ ರೇಂಜಿಗೆ ನಾಯಿ ಓಡಿಸ್ಕೊಂಡ್ರೆ 277 ರನ್ ಯಾವ ಮಗ ಓಡಿಸ್ಕೊಂಡು. ಪುಣೆ ವಾರಿಯರ್ಸ್ ಇಂಡಿಯಾನೇ ಡುಬಾಕ್ ಬೌಲಿಂಗು ವರ್ಸ್ಟ್ ಬೌಲಿಂಗ್ ಮಾಡಿದ್ರೆ IPL ಇಷ್ಟರಲ್ಲೇನೆ ಅಂತ ಅಂದರೆ ಅವ್ರಿಗಿನ್ನ ವರ್ಸ್ಟ್ ಬೌಲಿಂಗ್ ಮಾಡಿದ್ದು ಮುಂಬೈ ಇಂಡಿಯನ್ಸ್ ಅವರು. ಸೊ ಆಬ್ವಿಯಸ್ಲಿ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು, ವರ್ಸ್ಟಾಗಿ ಆಡಿದರೆ, ಕಳಪೆಯಾಗಿ ಆಡಿದ್ದಾರೆ ಅಂತ. ಇನ್ಫ್ಯಾಕ್ಟ್ ಸನ್ರೈಸರ್ಸ್ ಹೈದರಾಬಾದ್ ಕೂಡ ಓಡಿಸ್ಕೊಂಡ್ರು, ಬಟ್ ಇವರ ರೇಂಜಿಗೆ ಓಡಿಸ್ಕೊಂಡಿಲ್ವಲ್ಲ, ಅವ್ರು ಓಡಿಸ್ಕೊಂಡಿದ್ದೇನೋ ಮ್ಯಾಟ್ರಿಗೆ ಬರಲಿಲ್ಲ. ಆದ್ರಿಂದ ಅಪ್ಡೇಟ್ ಬಿಟ್ಟು ದಿನೇಶ್ ಕಾರ್ತಿಕ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ 2 ದಿನಗಳ ಹಿಂದೆ. RCBಗೆ ಯಾವ ತರ ಫಿನಿಶಿಂಗ್ ಟಚ್ ನ ಕೊಟ್ಟರು ಲಾಸ್ಟ್ ಮ್ಯಾಚ್ ಅಲ್ಲಿ. ಅದಾದ್ಮೇಲೆ ನಂಗೂ ಅನ್ನಿಸ್ತು, ಯಾಕೋ ದಿನೇಶ್ ಕಾರ್ತಿಕ್ ಯಾಕೋ ಹೆವಿಲಿ ಪಾಸಿಟಿವ್ ಆಗಿರೋ ತರ ಕಾಣಿಸ್ತಾ ಇದ್ದಿಲ್ಲ. ಲಾಸ್ಟ್ ಇಯರ್ ಇದ್ದ ದಿನೇಶ್ ಕಾರ್ತಿಕ್ಗೂ ಈ ವರ್ಷ ಇರುವಂತ ದಿನೇಶ್ ಕಾರ್ತಿಕ್ಗೂ ವರ್ಲ್ಡ್ ಕಪ್ ಅಲ್ಲಿ ಇರುವಂತ ದಿನೇಶ್ ಕಾರ್ತಿಕ್ಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಲ್ಲ ಮಗ ಅಂತ ಹೇಳಿದ್ದೆ. ದಿನೇಶ್ ಕಾರ್ತಿಕ್ ಆಕ್ಟಿವೇಟ್ ಆಗಿ ಹೋಗ್ಬಿಟ್ಟಿದ್ರೆ ವರ್ಲ್ಡ್ ಕಪ್ ಇಯರ್ ಅಂತ, ವರ್ಲ್ಡ್ ಕಪ್ ಆಡಬೇಕು ಅಂತ ಹೇಳಿದ್ದೆ. ಸೊ ಅದನ್ನ ನೋಡ್ಬಿಟ್ಟು, ಅಂದ್ರೆ ನನ್ನ ವಿಡಿಯೋ ನೋಡ್ಬಿಟ್ಟಲ್ಲ, ಎಲ್ಲ ಸಿಕ್ಕಾಪಟ್ಟೆ ಮೀಮ್ಸ್ ಟ್ರೋಲ್ಸ್ ಎಲ್ಲ ನಡೀತಾ ಇದೆ. ದಿನೇಶ್ ಕಾರ್ತಿಕ್ ಆಕ್ಟಿವ್ ಆಗಿ ಹೋಗ್ಬಿಟ್ಟಿದ್ರೆ ಅಂತ ಅದನ್ನ ನೋಡೊಂದು ಟ್ವೀಟ್ ನ ಮಾಡಿದ್ದಾರೆ ದಿನೇಶ್ ಕಾರ್ತಿಕ್. ಮೀ ಸೀಯಿಂಗ್ ದೋಸ್ ಇಟ್ಸ್ ಅ ವರ್ಲ್ಡ್ ಕಪ್ ಇಯರ್ ಮೀಮ್ಸ್ ಅಂತ ಹಾಕ್ಬಿಟ್ಟು ನಗೋ ಅಂತ ಎಮೋಜಿನ ಒಂದು ಹಾಕಿದ್ದಾರೆ. ಸೊ ಇದೇನು ಹೇಳುತ್ತೆ ಅಂತ ನಮಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರು ನೋಡಿದ್ರೆ ಕ್ಲೋಸ್ ಆಗಿ ನೋಡ್ತಿದ್ರಂತೆ, ವರ್ಲ್ಡ್ ಕಪ್ ಇಯರ್ ಅಂತ ದಿನೇಶ್ ಕಾರ್ತಿಕ್ ಆಕ್ಟಿವೇಟ್ ಆಗಿ ಹೋಗ್ಬಿಟ್ಟಿದ್ದಾರೆ ಅಂತ. ಸೊ ಇದು ನಮಗೆ ಗೊತ್ತಾಗೋದಿಲ್ಲ, ಒಂದು ಕೆಲವೇ ಮ್ಯಾಚ್ಗಳಲ್ಲಿ ಅವರು ಆಕ್ಟಿವ್ ಆಗಿ ಆಡಬೇಕು ಅಂತ ಅನ್ಕೊಂಡಿದಾರ ಅಥವಾ ಇಲ್ಲ ರಿಟೈರ್ ಆಗಬೇಕು IPL ಆದ್ಮೇಲೆ ಅಂತ ಅನ್ಕೊಂಡಿದ್ರ ಅಂತ. ಅಪ್ಡೇಟ್ ಬತ್ರಿ, ನಿನ್ನೆ ಪೋಸ್ಟ್ ಮ್ಯಾಚ್ ಅಲ್ಲಿ ಒಂಥರ ಎಲ್ಲ ಸ್ಟನ್ ಆಗಿ ಹೋಗ್ಬಿಟ್ಟಿದ್ರು ಮುಂಬೈ ಇಂಡಿಯನ್ಸ್ ಅವರು. ಡಗೌಟ್ ಎಲ್ಲ ಫುಲ್ ಒಂಥರ ಸ್ಟನ್ ಆಗಿ ಹೋಗ್ಬಿಟ್ಟಿದ್ರು. ಯಾಕಂದ್ರೆ ಆ ರೇಂಜಿಗೆ ವಾಂಚಿಸ್ಕೊಂಡು ಏನೇನೋ ಕತೆಗಳಾಗೋಗ್ಬಿಡ್ತಾರೆ. ಮ್ಯಾಚ್ ನೆನೆಸ್ಕೊಂಡ್ರೆ ಅವ್ರಿಗೆ ಒಂಥರ ಭಯ ಆಗುತ್ತೆ, ಮತ್ತೆ ನೆಕ್ಸ್ಟ್ ಮ್ಯಾಚ್ ಏನ್ ಕತೆನೋ ಏನೋ ಅಂತ. ಸ್ಲೋ ಸ್ಟಾರ್ಟರ್ಸ್ ಅಂತ ಗೊತ್ತು ಮುಂಬೈ ಇಂಡಿಯನ್ಸ್, ಬಟ್ ಆದ್ರೂ ಈ ರೇಂಜಿಗೆ ಸೋಲೋದು ಗುರು ಅಂತ ಒಂದು ತಲೆಗೆ ಬಂದೇ ಬರುತ್ತೆ. ನೆನ್ನೆ ಒಂದು ಸ್ಟೇಟ್ಮೆಂಟ್ ಹಾರ್ದಿಕ್ ಪಾಂಡ್ಯ ಅವ್ರು ಪಾಸ್ ಮಾಡಿದ್ರು. ಇನ್ಫ್ಯಾಕ್ಟ್ ಫಸ್ಟ್ ಮ್ಯಾಚ್ ಆದ್ಮೇಲೆ ಪಾಸ್ ಮಾಡಿದ್ದು ಇಟ್ಸ್ ಓಕೆ ಐ ಲೈಕ್ ಟು ಬಿ ಯುನೀಕ್ ಅಂತ ಒಂದು ಸ್ಟೇಟ್ಮೆಂಟ್ ಹಾಕಿದ್ರು. ನೆನ್ನೆ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ, ಐ ಲೈಕ್ ವಾಟ್ ಐ ಸಾ ಟುಡೇ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗುರು. ಏನೋ ಅವ್ರಿಗೆ ಇಷ್ಟ ಆಯಿತು ಅಂತ ಕಂಡು ನೆನ್ನೆ ಸಿಕ್ಕಾಪಟ್ಟೆ ಖುಷಿಯಾಗಿ ಬರೋರು, ಒಡ್ಸ್ಕೊಂತ ಇದ್ರು ಒಂದು ಎಂಡಲ್ಲಿ ಮುಂಬೈ ಇಂಡಿಯನ್ಸ್ ಅವರು. ಇವ್ರು ಸ್ಟನ್ ಆಗಿಲ್ಲ, ಖುಷಿಯಾಗಿದ್ರು. ಒಂಥರ ಪಾಂಡ್ಯ ಆಟಿಟ್ಯೂಡೇ ಒಂಥರ ಆಟಿಟ್ಯೂಡು, ಯಾರು ಒಂಥರ ಯುನೀಕ್ ಆಟಿಟ್ಯೂಡ್ ಅಂತ ಹೇಳ್ಬೇಕು. ಯಾರು ಕೂಡ ಈ ಥರ ಆಟಿಟ್ಯೂಡ್ ಇಲ್ಲ. ಏನೇ ಆದರೂ ಕೂಡ ಅವನ ಅಜ್ಜಿ ಬ್ಯಾಟಿಂಗ್ ಆಡೋದಕ್ಕೆ ಅಂತ ಬರ್ತಾ ಇದೆ, ತಲೆಗೆ ಹಿಂಗೆ ಶೇಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವನ ಅಜ್ಜಿ ಏನೂ ಆಗೇ ಇಲ್ಲ, ಅವನ ಅಜ್ಜಿ ಟಾರ್ಗೆಟ್ ಬಗ್ಗೆ ನಮಗೆ ಫೋಕಸ್ಸೇ ಇಲ್ಲ ಅನ್ನೋ ಥರ ಬರ್ತಾ ಇದ್ದಾರೆ. ಸೊ ಒಂಥರ ಪಾಂಡ್ಯ ನೋಡ್ಬಿಟ್ಟು ಕಲ್ತ್ಕೋಬೇಕು ಗುರು, ಲೈಫಲ್ಲಿ ಸೀರಿಯಸ್ನೆಸ್ಸು ಇಲ್ಲೇ ಇರೋದು ಹೆಂಗೆ ಅಂತ. ಅಪ್ಡೇಟ್ ನಂಬರ್ 4, PCB ಏನು ಯೋಚನೆ ಮಾಡ್ತಾ ಇದೆ ಅಂತ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್. ಬಾಬರ್ ಆಜಮ್ನ ಮತ್ತೆ ಕ್ಯಾಪ್ಟನ್ ಮಾಡಬೇಕು ಅಂತ, ಅಕ್ರಾಸ್ ಆಲ್ ಫಾರ್ಮ್ಯಾಟ್ಸ್ ಕ್ಯಾಪ್ಟನ್ ಮತ್ತೆ ಮಾಡಬೇಕು ಅಂತ ಅನ್ಕೊಂತಾ ಇದೆಯಂತೆ. ಇದಾಗುತ್ತೋ ಆಗೋದಿಲ್ಲೋ ನಮಗಂತೂ ಗೊತ್ತಿಲ್ಲ. ನಾವೇನಕ್ಕೆ ಸುಮ್ಮನೆ ತಲೆ ಕೆಡ್ಸ್ಕೊಳೋದು ಅಂತ ಹೇಳ್ತೀರಾ ನೀವು, ನನಗೆ ಗೊತ್ತು. ಇವ್ರದ್ದು ಕತೆಗಳು ಒಂದೊಂದು ಟೈಮಲ್ಲಿ ಒಂದೊಂದು ಗಾನಗಳು ಎಳಿತಾರಲ್ಲ ಗುರು ಇವರು. PCB ಅವರು ಕ್ಯಾಪ್ಟನ್ಸಿ ಬೇಡ ಅಂತ ಹೇಳ್ತಾರೆ, ಮತ್ತೆ ಸಾಯಿನ್ ಅಫ್ರಿದಿ ಕ್ಯಾಪ್ಟನ್ ಅಂತ ಹೇಳ್ತಾರೆ, ಒಂದೊಂದು ಕ್ಯಾಪ್ಟನ್ ಡಿಕ್ಲೇರ್ ಮಾಡ್ತಾರೆ, ಮತ್ತೆ ಬಾಬರ್ ಆಜಮ್ ಬೇಕಾ ಇವರಿಗೆ ಅಂತ ಕೇಳ್ತೀರಾ. ನೋಡೋಣ, ಅಫಿಷಿಯಲಿ ಡಿಕ್ಲೇರ್ ಆಗಲಿ. ಇವಾಗ ಸ್ವಲ್ಪ ಹರಿದಾಡ್ತಾ ಇದೆ ಪಾಕಿಸ್ತಾನ, ಮತ್ತೆ ಬಾಬರ್ ಆಜಮ್ನ ಕ್ಯಾಪ್ಟನ್ ಮಾಡ್ಬೋದು T20 ವರ್ಲ್ಡ್ ಕಪ್ಗೆ ಅಂತ. ಕಾದ್ ನೋಡೋಣ ಏನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 5, ಮುಂಬೈ ಇಂಡಿಯನ್ಸ್ ಕಳಪೆ ಕ್ಯಾಪ್ಟನ್ಸಿನ ಮಾಡ್ತಾ ಇದ್ದಾರೆ ಅಂತ ಬ್ರೆಟ್ಲಿ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಂದ್ರೆ ಹಾರ್ದಿಕ್ ಪಾಂಡ್ಯ ಅವರು ಇಂಡೈರೆಕ್ಟ್ ಆಗಿ ಮಖಕ್ಕೆ ಮಂಗಳಾರತಿ ಎತ್ತಿದ್ದಾರೆ ಅಂತ ಹೇಳ್ಬೇಕು. ಬುಮ್ರಾ ಮೊದಲನೇ ಓವರ್ ಮತ್ತೆ 3ನೇ ಓವರ್ ಮಾಡಲೇಬೇಕು ಪವರ್ ಪ್ಲೇ ಅಂತ ಬೌಲರ್ನ ಇಟ್ಕೊಂಡು ಏನೇನೋ ಚಿಲ್ಚಿದ್ರೆ ಅವತಾರಗಳನ್ನೆಲ್ಲ ಎತ್ತುತ್ತಾ ಇದ್ದೀರಲ್ಲ, ಏನ್ ಗುರು ನಿಮ್ದು ಅಂತ ಕೇಳಿದರೆ ಬ್ರೆಟ್ಲಿ ಅವರು ಒಂದು ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಿದ್ದಾರೆ. ಮುಂಬೈ ಇಂಡಿಯನ್ಸ್ ಅವರ ಕ್ಯಾಪ್ಟನ್ಸಿನ ನೋಡ್ಬಿಟ್ಟು, ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿನ ನೋಡ್ಬಿಟ್ಟು. ಯಾಕಂದ್ರೆ ಬುಮ್ರಾ ಅವ್ರು ಯೂಶಲಿ ನೋಡಿರ್ತೀವಿ ನಾವು, ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿ ಇದ್ದಾಗ ಬುಮ್ರಾ ಅವ್ರನ್ನೇ ಸ್ಟಾರ್ಟ್ ಮಾಡ್ತಾ ಇದ್ದು. ಬುಮ್ರಾ ಮೊದಲನೇ ಓವರ್ 3ನೇ ಓವರ್ ಆಗ್ತಾ ಇದ್ರು, ಆಮೇಲೆ ಡೆತ್ತಲ್ಲಿ ಬೌಲಿಂಗ್ನ ಮಾಡ್ತಾ ಇದ್ರು. ಸೊ ಇದನ್ನ ಬಿಟ್ಬಿಟ್ಟು ಏನಕ್ಕೆ ಈ ತರ ಮಾಡ್ತಾ ಇದ್ರ? 27ಕ್ಕೆ ನೋ ಲಾಸ್ ಇದ್ದಾಗ ತಗೊಂಡ್ಬರ್ತಾರೆ ಬುಮ್ರಾನ ಫಸ್ಟ್ ಮ್ಯಾಚಲ್ಲಿ. ಸೆಕೆಂಡ್ ಮ್ಯಾಚಲ್ಲಿ 44 ನೋ ಲಾಸ್ ಇದ್ದಾಗ ತಗೊಂಡ್ಬರ್ತಾರೆ. 40 ಆಲ್ರೆಡಿ ಇಕ್ಕಿಸ್ಕೊಂಡ್ಬಿಟ್ಟಿದ್ದಾರೆ. ಇನ್ನೇನು ಬಾಲ್ ಆಲ್ರೆಡಿ ಇನ್ನೇನು ಸ್ವಿಂಗ್ ಆಗೋದು ನಿಂತೋಗ್ಬಿಟ್ಟಿದೆ. ಆ ಟೈಮಲ್ಲಿ ತಗೊಂಡ್ಬರ್ತಾರೆ ಬುಮ್ರಾನ. ಅವಾಗ ಏನ್ ಮಾಡಕ್ ಸಾಧ್ಯ, ಬುಮ್ರಾ ಒಬ್ಬರೇನೆ ಅಂತ ಕೇಳಿದರೆ. ಬುಮ್ರಾ ಏನಾದ್ರು ಅರ್ಲಿ ಆನ್ ವಿಕೆಟ್ಸ್ ಮೊದಲನೇ ಓವರಲ್ಲೇ ಎತ್ಕೊಂಡು ಕೊಟ್ಟಿತ್ತು ಅಂತಂದ್ರೆ ಈ ತರ ಆಗ್ತಾ ಇರಲಿಲ್ಲ ಅಂತ ಕೂಡ ಹೇಳಿದ್ದಾರೆ. ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ಕೋಬಹುದು, ಹಂಗೆ ಶೇರ್ ಮಾಡ್ಕೋಬಹುದು, ಬೇಕಾದ್ರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು ನಮ್ಮ ಚಾನಲ್ಗೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.